ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:39 ಇರಲಿದೆ. ನಂತರ ಪಂಚಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:09 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಸಂಜೆ 5:39 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ರಾತ್ರಿ 11:15 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಪೂರ್ವ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ, ಚಂದ್ರ ಇರುವಂತಹ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:17 ಬೆಳಿಗ್ಗೆ 10:49 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:45 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:53 ಮಧ್ಯಾಹ್ನ 3:25 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 8:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:43 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5:18 ಬೆಳಿಗ್ಗೆ 7:06 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ರಿಂದಲೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಶನಿಯ ಅನುಗ್ರಹ ಇದ್ರೆ ಎಲ್ಲವೂ ಕೂಡ ಸ್ಥಿರವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಹಾಗಾಗಿ ನಮ್ಮ ಆಯುಷ್ಯಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಶ್ರಮಕ್ಕೆ ಕಾರಕನಾಗಿರುವಂಥವನು ಶನಿ. ಹಾಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೂ ಕೂಡ ಸಹನೆಯಿಂದ ಶಾಂತಿಯಿಂದ ಮಾಡಬೇಕು. ಯಾಕೆಂದರೆ ಶನಿ ಸ್ವಲ್ಪ ಮಂದಗತಿಯಲ್ಲಿ ನಿಧಾನವಾಗಿ ಚಲಿಸುವಂಥವನು. ಹಾಗಾಗಿ ಫಲಿತಾಂಶಗಳು ಬೇಗ ಸಿಕ್ಕದೇ ಇದ್ರೂ ನಿಧಾನವಾಗಿ ಸಿಕ್ಕತ್ತೆ. ನಿಧಾನವಾಗಿ ಸಿಕ್ಕಿದ್ರೂ ಶಾಶ್ವತವಾಗಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನದಲ್ಲಿ ನಮ್ಮ ವಿಚಾರಗಳಲ್ಲಿ ಯಾವುದು ಶಾಶ್ವತ ಅದನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಇದೆ.
ಉದಾಹರಣೆಗೆ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಇದು ನಮ್ಮ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲಿರುವಂಥದ್ದು. ನಮ್ಮ ಜ್ಞಾನ, ನಮ್ಮ ಈ ಒಂದು ಆಧ್ಯಾತ್ಮಿಕವಾದಂತಹ ಸಾಧನೆ, ಅದಕ್ಕೆ ಈ ದಿನ ತುಂಬ ಅನುಕೂಲ ಇದೆ. ಹಾಗೆ ಕೆಲವರು ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥದ್ದು ಇದೆ. ಅಂಥವ್ರಿಗೂ ಕೂಡ ಸ್ಥಿರವಾಸರ ತುಂಬ ಉತ್ತಮವಾಗಿರುವಂಥದ್ದು, ಸ್ಥಿರವಾದ ಫಲಿತಾಂಶಗಳನ್ನು ತಂದುಕೊಡುವಂಥದ್ದು. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 23 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶನಿಹೋರ ಕೂಡ ಚೆನ್ನಾಗಿದೆ, ಆದರೆ ಫಲಿತಾಂಶಗಳು ನಿಧಾನ ಅಷ್ಟೇ. ಹಾಗಾಗಿ ಕೆಲವೊಂದು ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಲ್ಲ ಅನ್ನುವಂತಹ ವಿಚಾರ ಕೆಲವರಲ್ಲಿದೆ. ಹಾಗಾಗಿ ಶನಿಹೋರ ಇರುವಂತಹ ಸಮಯ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 23 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂತಹ ಕುಜಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವರು ಸಾಹಸ ಕೃತ್ಯಗಳನ್ನು ಮಾಡುವಂತಹ ಇಲಾಖೆಗಳಿದೆ, ಪೊಲೀಸ್ ಇದೆ, ಮಿಲಿಟರಿ ಇದೆ, ಅಗ್ನಿಶಾಮಕ ದಳ ಇದೆ. ಇಂತಹ ಸಾಹಸ ಉದ್ಯೋಗಗಳನ್ನು ಮಾಡುವಂಥವ್ರಿಗೆ ಸ್ವಲ್ಪ ರಿಸ್ಕ್ ಇದೆ ಇವರ ಉದ್ಯೋಗದಲ್ಲಿ. ಅಂಥವ್ರಿಗೆ ಈ ದಿನ ಕುಜಹೋರ ತುಂಬ ಚೆನ್ನಾಗಿದೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ ಕೆಲವು ಫಲಿತಾಂಶಗಳು ಬರುವಂಥದ್ದಿದೆ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಈ ದಿನ ಸ್ವಲ್ಪ ಸಮಾಧಾನ ಇರುತ್ತೆ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 21 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ಕೂಡ ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ರಾಜಕಾರಣಿಗಳು ಯಾವುದೇ ಪ್ರಯಾಣವನ್ನು ರವಿ ಹೋರದಲ್ಲಿ ಮಾಡಬೇಡಿ. ಹಿರಿಯರನ್ನ ಭೇಟಿ ಮಾಡುವಂಥದ್ದು, ಗಣ್ಯರನ್ನ ಭೇಟಿ ಮಾಡುವಂಥದ್ದನ್ನು ಈ ರವಿ ಹೋರಾದಲ್ಲಿ ಮಾಡಬೇಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಅಪರಾಹ್ನ 5 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ನೋಡಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ಯಾವುದೇ ಒಂದು ವಿಶೇಷವಾದಂತಹ ಕೆಲಸಕ್ಕೆ ಹೋಗುವಂಥ ಪ್ರಯಾಣ ಆಗಲಿ, ಇದನ್ನು ನೀವು ಶುಭ ಮುಹೂರ್ತವನ್ನು ನೋಡೇ ಮುಂದುವರಿಬೇಕಾಗತ್ತೆ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದನ್ನು ನೀವು ಪಠಣ ಮಾಡಬೇಕು. ಮಹಾಪುಣ್ಯದ ಕೆಲಸ ಅದು. ಹಾಗಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಅದರಲ್ಲೂ ಈ ದಿನ ಸ್ವಾತಿ ನಕ್ಷತ್ರ ಇದೆ, ಮಧ್ಯಾಹ್ನದ ನಂತರದಲ್ಲಿ ಶನಿವಾರದ ದಿನ ಇದೆ. ಈ ಎರಡೂ ಕೂಡ ಸೇರ್ಪಡೆ ಆಗಿದ್ರೆ ಅಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಈ ದಿನ ಮಧ್ಯಾಹ್ನ 12 ಗಂಟೆ 34 ನಿಮಿಷದಿಂದ ನಾಳೆ ಬೆಳಿಗ್ಗೆ 6 ಗಂಟೆ 12 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದನ್ನ ನಿಮ್ಮ ವಿಶೇಷವಾದಂತಹ ಕಾರ್ಯಗಳಿಗೆ ಬಳಸ್ಕೊಳ್ಳಿ. ನಿಮ್ಮ ಪ್ರಯಾಣಕ್ಕೆ ಈ ಸಂದರ್ಭವನ್ನು ಅನುಸರಣೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಭಾದ್ರಪದ ಮಾಸದ ಚತುರ್ಥಿ ಅಂತ ಹೇಳಿದ್ರೆ ಗಣಪತಿಯ ವ್ರತ. ಅದರಲ್ಲೂ ಈ ಗಣಪತಿಯ ವ್ರತವನ್ನ ವರಸಿದ್ಧಿ ವಿನಾಯಕ ವ್ರತ ಅಂತ ಹೇಳಿ ಕರೆಯುವಂಥದ್ದು ಇದೆ. ಏಕೆಂದರೆ ವಿನಾಯಕ ವರದಾತ. ಹಾಗಾಗಿ ನಾವು ಬೇಡಿಕೊಂಡಂತಹ ವರಗಳನ್ನು, ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಗಣಪತಿ ನಿವಾರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಗಣಪತಿಯ ಪೂಜೆಯನ್ನ ಈ ದಿನ ಮಾಡುವಂಥದ್ದು, ವಿನಾಯಕ ವ್ರತವನ್ನ ಈ ದಿನ ಮಾಡುವಂಥದ್ದು ಕೂಡ ಇದೆ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ ಈ ಗಣಪತಿಯ ಪೂಜೆ ಪ್ರತಿಯೊಂದು ಕಾರ್ಯದ ಆರಂಭದಲ್ಲೂ ಕೂಡ ಆಗುವಂಥದ್ದು.
ಹಾಗಾಗಿ ಬ್ರಹ್ಮ, ವಿಷ್ಣು, ರುದ್ರ ಮೂವರಿಂದಲೂ ಕೂಡ ಪೂಜಿತನಾಗುವಷ್ಟು ಪ್ರಭಾವಶಾಲಿಯಾದಂತಹ ಗಣಪತಿ ಇವನು. ಹಾಗೆ ಈ ಗಣಪತಿಯನ್ನ ಭಾರತದಲ್ಲಷ್ಟೇ ಅಲ್ಲ, ಬರ್ಮಾದಲ್ಲಿ, ಮಲೇಷಿಯಾದಲ್ಲಿ, ಇಂಡೋನೇಷಿಯಾ, ಚೀನಾ, ಸುಮಾತ್ರ, ಜಾವಾ, ಜಪಾನ್ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಗಣಪತಿಯ ವ್ಯಾಪ್ತಿ ವಿಸ್ತಾರವಾಗಿರುವಂಥದ್ದು. ಅವನಿಗೆ ವಿಘ್ನಗಳನ್ನು ನಿವಾರಿಸುವಂತಹ ಸಾಮರ್ಥ್ಯ ಇರುವುದಲ್ಲದೆ ವಿಘ್ನಗಳನ್ನು ಉಂಟು ಮಾಡುವಂತಹ ಸಾಮರ್ಥ್ಯವೂ ಇದೆ ಅನ್ನುವಂಥ ಉದ್ದೇಶದಿಂದ ಎಲ್ಲರೂ ಕೂಡ ಇವನ ಪೂಜೆಯನ್ನ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಹಾಗಾಗಿ ಗಣಪತಿಯ ವಿಚಾರ ವೇದದಲ್ಲಿ, ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಮತ್ತೆ ಸ್ಮೃತಿಗಳಲ್ಲಿ, ಸೂತ್ರಗಳಲ್ಲಿ ಕೂಡ ಉಲ್ಲೇಖ ಆಗಿರುವಂಥದ್ದು ಇದಕ್ಕೆ ಸಾಕಷ್ಟು ಪುಷ್ಟಿಯನ್ನ ನೀಡುತ್ತೆ. ಇನ್ನು ಇಲ್ಲಿ ಗಣಪತಿ ಅಂತ ಹೇಳಿದ್ರೆ ಗಣಗಳಿಗೆ ಅಧಿಪತಿ. ಹಾಗೆ ಯಜುರ್ವೇದ ಸಂಹಿತೆಯಲ್ಲಿ ಹೇಳುವಂತೆ ಗಣಪತಿಗಳು ಅನೇಕ ಮಂದಿ ಇದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ, ಇಲ್ಲಿ ವಸುಗಳನ್ನ, ರುದ್ರರು, ಆದಿತ್ಯರು, ಮರುತ್ತರು ಇವರನ್ನೆಲ್ಲ ಗಣದೇವತೆಗಳೇ ಅಂತ ಹೇಳಿ ಕರೆದಿರುವಂಥದ್ದು. ಅವರ ಪ್ರತಿಯೊಂದು ಗಣಕ್ಕೂ ಕೂಡ ಗಣಪತಿ ಅನ್ನುವಂಥ ಒಬ್ಬ ನಾಯಕ ಇದ್ದಾನೆ. ಅವರಲ್ಲಿ ಶಿವನ ಗಣಕ್ಕೆ ಸೇರಿದಂತಹ ಪ್ರಧಾನ ಗಣಪತಿಯನ್ನ ಮಾತ್ರ ಮಹಾಗಣಪತಿ ಅಂತ ಹೇಳಿ ಈ ಲೋಕದಲ್ಲಿ ಕರೆಯುವಂತಹ ಒಂದು ಪ್ರಸಿದ್ಧಿ ಇದೆ. ಇಲ್ಲಿ ಶಿವಪುರಾಣ ಹೇಳುವಂತೆ ಶಿವನ ಗಣಗಳಲ್ಲಿಯೂ ಕೂಡ ಅನೇಕ ಗಣಪತಿಗಳಿದ್ದಾರೆ. ಶತರುದ್ರೀಯ ಮಹಾ ಸಂಹಿತೆ ಇದನ್ನ ಉಲ್ಲೇಖ ಮಾಡುತ್ತೆ. ಇದಕ್ಕೆ ಪುಷ್ಟೀಕರಿಸುವಂತೆ ಅಲ್ಲಿ ಬರುವಂತಹ ಗಣೇಭ್ಯೋ ಗಣಪತಿಭ್ಯಶ್ಚ ವ್ಯೋ ನಮಃ ಅನ್ನುವಂಥ ಒಂದು ಮಾತು. ಇಲ್ಲಿ ನಂದೀಶ, ಚಂಡೀಶ, ಕುಮಾರಸ್ವಾಮಿ, ವೀರಭದ್ರ ಮುಂತಾದವರು ಕೂಡ ಗಣಪತಿಗಳೇ ಆಗಿರ್ತಾರೆ. ಈ ಎಲ್ಲ ಗಣಪತಿಗಳಿಗೂ ಕೂಡ ಪ್ರಧಾನವಾಗಿರುವಂತಹ ಪ್ರಧಾನ ಅಧಿಪತಿಯಾಗಿರುವಂತಹ ಗಜಾನನ ದೇವರನ್ನ ಮಹಾಗಣಪತಿ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನ ಮಹಾಗಣಪತಿಯ ಹಬ್ಬ, ಮಹಾಗಣಪತಿಯ ವ್ರತ ಇದು. ಹಾಗೆ ಇದು ಶಿವನ ಗಣದಲ್ಲಿ ಆಯಿತು. ಇನ್ನು ಮಹಾವಿಷ್ಣುವಿನ ಗಣದಲ್ಲೂ ಕೂಡ ಗಜಾನನ ಅನ್ನುವಂಥ ಒಬ್ಬ ವಿಘ್ನೇಶ್ವರ ಇದ್ದಾನೆ. ಗಂ ಗಜಾನನಾಯ ನಮಃ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿನೇ. ಈ ಗಜಾನನ ಗಣಪತಿಯೇ ಅನೇಕ ವಿಘ್ನೇಶ್ವರರಿಗೆ ಅಧಿಪತಿಯಾಗಿರುವಂತಹ ವಿಷ್ಣು ಪಾರ್ಷದರ ಮಹಾಗಣಪತಿಗೆ ವಿಶ್ವಕ್ಷೇನ ಅನ್ನುವಂಥ ಹೆಸರನ್ನ ಭಾಗವತ ಪುರಾಣ ತಿಳಿಸುತ್ತೆ. ಹಾಗೆ ಪಂಚರಾತ್ರಾಗಮ ಹೇಳುವಂಥ ರೀತಿಯಲ್ಲಿ ಕೂಡ ಇಲ್ಲಿ ವೈಖಾನಸ ಆಗಮಗಳಲ್ಲಿ ವಿಶ್ವಕ್ಷೇನರ ಪೂಜೆಯನ್ನು ಕೂಡ ಮಾಡುವಂಥದ್ದು ಇದೆ. ಒಟ್ಟಾರೆ ಶಿವನ ಮಹಾಗಣಕ್ಕೆ ಸೇರಿದಂತಹ ಮಹಾಗಣಪತಿಯ ಸ್ಥಾನ ಮೂಲಾಧಾರವಾಗಿ ನಿಲ್ಲುತ್ತೆ. ಮತ್ತೆ ವಿಷ್ಣುವಿನ ಮಹಾಗಣಕ್ಕೆ ಸೇರಿದಂತಹ ಮಹಾಗಣಪತಿಯಾದಂತಹ ವಿಶ್ವಕ್ಷೇನನ ಸ್ಥಾನ ಏನಿದೆ ಅದು ಮಣಿಪೂರಕ ಅನ್ನುವಂಥ ವಿಚಾರವನ್ನ ಇಲ್ಲಿ ಸ್ಮರಿಸಬೇಕಾಗತ್ತೆ. ಹಾಗೆ ಈ ದಿನ ಗಣಪತಿಯನ್ನ ಮನೆಗೆ ತರುವಾಗ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಅದು ತಮ್ಗೆಲ್ರಿಗೂ ಗೊತ್ತಿದೆ. ನಿಮ್ಮ ಸಂಪ್ರದಾಯ ಹೇಗೆ ಹೇಳುತ್ತೋ ಅದೇ ರೀತಿಯಲ್ಲಿ ಗಣಪತಿಯನ್ನ ಮನೆಗೆ ತಂದು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಹಾಗೆ ಗಣೇಶ ದೇವರಿಗೆ ಸಂಬಂಧಪಟ್ಟಂತೆ 21 ಅನ್ನುವಂತಹ ಸಂಖ್ಯೆ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಗಣಪತಿಯ ಸೇವೆಗೆ ಬೇಕಾದಂತಹ ಪತ್ರೆಗಳು 21, ಪುಷ್ಪಗಳು 21, ಮೋದಕಗಳು 21, ಹಾಗೆ ಅವನಿಗೆ ಮಾಡುವಂತಹ ನಮಸ್ಕಾರಗಳು ಕೂಡ 21 ಆಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ 21 ಸಂಖ್ಯೆ ಯಾಕೆ ಬಂತು ಗಣೇಶನ ಜೊತೆಯಲ್ಲಿ ಅನ್ನುವಂಥದ್ದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು. ಇಲ್ಲಿ ಗಣೇಶನ ಆಳ್ವಿಕೆಗೆ ಒಳಪಟ್ಟಿರುವಂತಹ 21 ತತ್ವಗಳು ಇದೆ. ಅದ್ಯಾವುದು ಅಂದ್ರೆ ಪಂಚಭೂತಗಳಿದೆ, ಪಂಚ ಕರ್ಮೇಂದ್ರಿಯಗಳಿದೆ, ಪಂಚ ಜ್ಞಾನೇಂದ್ರಿಯಗಳಿದೆ, ಪಂಚ ತನ್ಮಾತ್ರೆಗಳಿದೆ, ಮತ್ತೆ 21ನೇದು ಮನಸ್ಸು ಇರುವಂಥದ್ದು. ಹಾಗಾಗಿ ಮನಸ್ಸನ್ನ ಸಂಯಮದಿಂದ ಒಳಗೆ ಜ್ಞಾನಾಕಾಶದಲ್ಲಿ ಲಯಗೊಳಿಸಿದರೆ ಗಣೇಶನ ಮಹಿಮೆಯ ಅನುಭವ ಉಂಟಾಗುತ್ತೆ. ಹಾಗಾಗಿ ಗಣೇಶ ಚತುರ್ಥಿಯ ರಾತ್ರಿ ಇಂತಹ ಸಂಯಮದಲ್ಲಿದ್ದು ಗಣೇಶನ ನಿಜ ಸ್ವರೂಪವನ್ನ ಅನುಭವಿಸಬೇಕು, ಅಲ್ಲಿ ಗಣೇಶನನ್ನ ಆನಂದಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಗಣೇಶನನ್ನ ನೋಡದೆ ಹೊರಗಿನ ಆಕಾಶದಲ್ಲಿ ಕಾಣುವಂತಹ ಚಂದ್ರನನ್ನ ನೋಡ್ಲಿಕ್ಕೆ ಏನಾದ್ರೂ ಆಸಕ್ತನಾದ್ರೆ ಗಣೇಶನ ಮಹಿಮೆಯ ಅರಿವು ಉಂಟಾಗಲ್ಲ. ಹಾಗಾಗಿನೇ ಚಂದ್ರ ದರ್ಶನ ಮಾಡಿದಂತಹ ಶಾಪವನ್ನ ಗಣಪತಿ ಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ರಿಂದಲೇ ಈ ಚತುರ್ಥಿಯ ದಿನ ಚಂದ್ರ ದರ್ಶನವನ್ನ ಮಾಡಬಾರ್ದು. ಒಂದು ವೇಳೆ ನಮಗೆ ಗೊತ್ತಿಲ್ಲದೆ ಚಂದ್ರ ದರ್ಶನವಾದ್ರೆ ಅದಕ್ಕೆ ಅಪವಾದದಿಂದ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಸಮಂತಕ ಮಣಿಯ ಉಪಾಖ್ಯಾನವನ್ನ ಶ್ರದ್ಧಾ ಭಕ್ತಿಗಳಿಂದ ಆಲಿಸಬೇಕು. ಅಂದ್ರೆ ಸಮಂತಕ ಮಣಿಯ
ಕಥೆಯನ್ನ ಕೇಳಬೇಕು ಅಥವಾ ಓದಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ವಿನಾಶಕನಾದಂತಹ ನಮಗೆ ಬೇಕಾದಂತಹ ವಿದ್ಯೆಯನ್ನ, ಸಂತಾನವನ್ನ, ಸೌಭಾಗ್ಯವನ್ನ, ಬಹಳ ಮುಖ್ಯವಾಗಿ ಆರೋಗ್ಯವನ್ನ, ಇಂಥ ಲೌಕಿಕ ಫಲಗಳನ್ನ ಕರುಣಿಸುವಂತಹ ದೇವತೆ ಗಣಪತಿಯನ್ನ ಈ ದಿನ ಆರಾಧನೆ ಮಾಡಬೇಕು. ಹಾಗೆ ನಮಗೆ ಇನ್ನೊಂದು ಜಿಜ್ಞಾಸೆ ಬರುತ್ತೆ. ಪ್ರತಿದಿನ ಕೂಡ ನಾವು ದೇವರ ಪೂಜೆಯನ್ನ ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಗಣಪತಿಯನ್ನ ಪೂಜೆ ಮಾಡ್ತೀವಿ, ಗಣಪತಿಯನ್ನ ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಂಡು ಮುಂದುವರಿತೀರಿ. ಆದ್ರೆ ಈ ದಿನ ವಿಶೇಷವಾಗಿ ಗಣಪತಿಯನ್ನೇ ಯಾಕೆ ಪೂಜೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಇಲ್ಲಿ ಗಣೇಶ ದೇವತಾ ರೂಪಗಳಲ್ಲಿ ಬೇರೆ ಬೇರೆ ಪ್ರಭೇದಗಳಿದೆ. ಅವುಗಳಲ್ಲಿ ಸಿದ್ಧಿವಿನಾಯಕ ಅನ್ನುವಂಥ ಮೂರ್ತಿಯನ್ನ ತಾಪತ್ರಯಗಳ ಪರಿಹಾರಕ್ಕಾಗಿ ಪೂಜೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿನೇ ವಿಶೇಷ ಸಂಕಲ್ಪದಿಂದ ಈ ದಿನ ಸಿದ್ಧಿವಿನಾಯಕ, ಅವನನ್ನೇ ವರಸಿದ್ಧಿ ವಿನಾಯಕ ಅಂತ ಹೇಳಿ ಕರೆಯಲ್ಪಡುವಂಥದ್ದು. ಯಾಕೆಂದ್ರೆ ಮಹಾಯೋಗಿಗಳು ಮೂಲಾಧಾರ ಪ್ರದೇಶದಲ್ಲಿ ಗಣೇಶನನ್ನ ಪೂಜೆ ಮಾಡಿ ಅದಕ್ಕೆ ಮೇಲಿಟ್ಟಿರುವಂತಹ ಮಣಿಪೂರಕ ಅನ್ನುವಂತಹ ಸ್ಥಾನದಲ್ಲಿ ಗಣೇಶನೊಡನೆ ಮನೋಲಯವನ್ನ ಮಾಡ್ತಾರೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಈ ದಿನ ಪೂಜೆ ಮಾಡುವಂತಹ ಗಣಪತಿಯ ವಿಗ್ರಹ, ಆ ವಿಗ್ರಹದ ಸೊಂಡಿಲು ಎಡಗಡೆಗೆ ಬಗ್ಗಿರಬೇಕು. ಕೇವಲ ಬ್ರಹ್ಮಜ್ಞಾನವನ್ನ ಬಯಸುವಂಥವರು ಮಾತ್ರ ಬಲಮುರಿ ಗಣಪತಿಯನ್ನ ಆರಾಧನೆ ಮಾಡ್ತಾರೆ. ಹಾಗೆ ಗಣಪತಿಯ ಮೂರ್ತಿಗಳಲ್ಲಿ 32 ವಿಭಾಗಗಳಿದೆ ಅನ್ನುವಂಥದ್ದನ್ನ ಆಗಮ ಹೇಳುತ್ತೆ. ಇಲ್ಲಿ ಬಾಲಗಣಪತಿ, ತರುಣ ಗಣಪತಿ, ಭಕ್ತ ಗಣಪತಿ, ವೀರ ಗಣಪತಿ, ಶಕ್ತಿ ಗಣಪತಿ, ವಿಜ ಗಣಪತಿ, ಸಿದ್ಧ ಗಣಪತಿ, ಉಚ್ಚಿಷ್ಠ ಗಣಪತಿ, ವಿಘ್ನ ಗಣಪತಿ, ಕ್ಷಿಪ್ರ ಗಣಪತಿ, ಹೇರಂಬ ಗಣಪತಿ, ಲಕ್ಷ್ಮೀ ಗಣಪತಿ, ಮಹಾಗಣಪತಿ, ವಿಜಯ ಗಣಪತಿ, ನೃತ್ಯ ಗಣಪತಿ, ಊರ್ಧ್ವ ಗಣಪತಿ, ಏಕಾಕ್ಷರ ಗಣಪತಿ, ವರಗಣಪತಿ, ತ್ರಕ್ಷರ ಗಣಪತಿ, ಕ್ಷಿಪ್ರ ಪ್ರಸಾದ ಗಣಪತಿ, ಹರಿದ್ರಾ ಗಣಪತಿ, ಏಕದಂತ ಗಣಪತಿ, ಸೃಷ್ಟಿ ಗಣಪತಿ, ಉದ್ದಂಡ ಗಣಪತಿ, ಋಣಮೋಚಕ ಗಣಪತಿ, ಧುಂಡಿ ಗಣಪತಿ, ದ್ವಿಮುಖ ಗಣಪತಿ, ತ್ರಿಮುಖ ಗಣಪತಿ, ಸಿಂಹ ಗಣಪತಿ, ಯೋಗ ಗಣಪತಿ, ದುರ್ಗಾ ಗಣಪತಿ ಮತ್ತೆ ಸಂಕಷ್ಟಹರ ಗಣಪತಿ ಅನ್ನುವಂಥ 32 ಪ್ರಭೇದಗಳನ್ನ ಮುದ್ಗಲ ಪುರಾಣ ಕೂಡ ತಿಳಿಸುತ್ತೆ. ಹಾಗಾಗಿ ಪ್ರತಿಯೊಂದರ ವರ್ಣನೆ ಬಹಳ ಅದ್ವಿತೀಯವಾಗಿರುವಂಥದ್ದು. ಆದರೆ ಈ ದಿನ ನಾವು ವರಸಿದ್ಧಿದಾತ ವಿನಾಯಕ ಅಂತ ಹೇಳಿ ವರಸಿದ್ಧಿ ವಿನಾಯಕನನ್ನ ಪೂಜೆ ಮಾಡುವಂಥದ್ದು. ಹಾಗೆ ಈ ಪೂಜಾ ಸಂದರ್ಭದಲ್ಲಿ ನಾವು ಅಂದ್ರೆ ಈ ಗಣೇಶ ಚತುರ್ಥಿಯ ದಿನ ವಿಶೇಷವಾಗಿ ಆರಾಧಿಸಲ್ಪಡುವಂತಹ ಗಣೇಶ ಮೂರ್ತಿಯನ್ನ ವರಸಿದ್ಧಿ ವಿನಾಯಕ ಅಂತ ಹೇಳಿ ಕರೀತಾರೆ. ಇಲ್ಲಿ ಗಣೇಶ ದೇವರ ಪೂಜಾ ಕಲ್ಪಗಳು ನಾನಾ ಪ್ರಕಾರವಾಗಿದ್ರೂ ಕೂಡ ಗಣೇಶ ಚತುರ್ಥಿಯ ದಿನ ಸಿದ್ಧಿವಿನಾಯಕನನ್ನ ಪೂಜೆ ಮಾಡುವಂಥದ್ದು ಸಾಮಾನ್ಯ. ಸ್ಕಾಂದ ಪುರಾಣದಲ್ಲಿ ಈ ಪೂಜಾ ಕಲ್ಪವನ್ನ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಇಲ್ಲಿ ಆರಾಧನೆ ಮಾಡುವಂತಹ ದೇವ ಸ್ವಯಂ ವಿಘ್ನ ಪರಿಹಾರಕನಾದಂತಹ ವಿಘ್ನೇಶ್ವರನೇ ಆಗಿದ್ರೂ ಕೂಡ ಆತನ ಪೂಜೆಗೆ ವಿಘ್ನಗಳು ಬರದೇ ಇರಲಿ ಅಂತ ಹೇಳಿ ಆರಂಭದಲ್ಲಿ ಅವನನ್ನೇ ಸಂಕ್ಷೇಪವಾಗಿ ಪೂಜೆ ಮಾಡುವಂಥದ್ದು ಇದೆ. ಧ್ಯಾನ, ಆವಾಹನ ಮುಂತಾದಂತಹ ಷೋಡಶೋಪಚಾರಗಳಿಂದ ಆತನನ್ನು ಆರಾಧನೆ ಮಾಡಿದ ಬಳಿಕ ವಿಶೇಷ ಪೂಜೆಯನ್ನು ಮಾಡಬೇಕು. ಇಲ್ಲಿ ಮಣ್ಣಿನಿಂದ ಮಾಡಿದಂತಹ ಮಹಾಗಣಪತಿಯನ್ನ ಮನೆಗೆ ತಂದು ಅದಕ್ಕೆ ಅಂದ್ರೆ ಆ ಮೂರ್ತಿಗೆ ಅಥವಾ ವಿಗ್ರಹಕ್ಕೆ ಸಂಪ್ರೋಕ್ಷಣೆಯನ್ನ ಮಾಡಿ ಪ್ರಾಣ ಪ್ರತಿಷ್ಠೆಗಳನ್ನ ಮಾಡಿ ಪೂಜೆ ಮುಗಿಯುವವರೆಗೂ ಕೂಡ ಆ ಬಿಂಬದಲ್ಲಿ ಸಾನ್ನಿಧ್ಯವನ್ನ ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ದ್ವಾರಪಾಲಕರನ್ನ ಪೂಜೆ ಮಾಡಬೇಕು. ಮೊದಲು ಮಹಾಯೋಗ ಪೀಠವನ್ನ ಧ್ಯಾನ ಮಾಡಬೇಕು. ನಂತರ ದೇವನನ್ನ ಧ್ಯಾನ ಮಾಡಿ ಆಧಾರ ಶಕ್ತಿ ಮುಂತಾದ ಪೀಠ ಶಕ್ತಿ ಉಪಕರಣ ಅಲ್ಲಿ ಸಂಕಲ್ಪಿಸಿ ಪೂಜೆಯನ್ನು ನೆರವೇರಿಸಬೇಕು. ಇನ್ನು ತೀವ್ರ, ಜ್ವಲಿನಿ, ನಂದ, ಭೋಗದ, ಕಾಮರೂಪಿಣಿ, ಉಗ್ರ, ತೇಜೋವತಿ, ಸತ್ಯ, ವಿಘ್ನನಾಶಿನಿ ಅನ್ನುವಂಥ ಆತನ 9 ಮಂದಿ ಮಹಾಶಕ್ತಿಗಳನ್ನೂ ಕೂಡ ಪರಿವಾರ ದೇವತೆಗಳನ್ನೂ ಕೂಡ ಅವನ ಆಯುಧ ಇರಲಿ, ವಾಹನ ಇರಲಿ, ಭೂಷಣಗಳಿರಲಿ ಅವುಗಳನ್ನೆಲ್ಲ ಧ್ಯಾನಿಸಿ ಅವುಗಳಿಂದ ಅಲಂಕೃತವಾಗಿರುವಂತಹ ಸಿದ್ಧಿವಿನಾಯಕ ಸ್ವಾಮಿಯನ್ನ ಮನಸ್ಸಿನಲ್ಲೇ ಕಲ್ಪನೆ ಮಾಡಿಕೊಂಡು ಆರಾಧನೆಯನ್ನ ಮಾಡಬೇಕು. ಈ ದಿನ ಗಣಪತಿಯ ಲಹರಿಗಳು ತುಂಬಾ ಇರುತ್ತೆ. ಸ್ವಾಮಿಗೆ ಬಹಳ ವಿಶೇಷ ಪೂಜೆಯನ್ನ ಎಲ್ಲೆಡೆ ನೆರವೇರಿಸುವಂಥದ್ದಿದೆ. ಹಾಗೆ ಇಲ್ಲಿ ಗಣಪತಿಯ ಮೂರ್ತಿ ಹೇಗಿರುತ್ತೆ, ಹೇಗೆ ಧ್ಯಾನ ಮಾಡಬೇಕು. ಸ್ವಾಮಿಗೆ ಆನೆಯ ಸೊಂಡಿಲಿದೆ, ಅದು ಎಡಭಾಗಕ್ಕೆ ಬಗ್ಗಿರುತ್ತೆ. ಪುಟವಿಟ್ಟ ಚಿನ್ನದಂತೆ ತೊಳಗೆ ಬೆಳಗ್ತಾ ಇರುವಂತಹ ತೇಜೋಮೂರ್ತಿಯಾಗಿದ್ದಾನೆ ಗಣಪತಿ. ಕೋಟಿ ಸೂರ್ಯ ಪ್ರಭಾವಂತ ಮಹಾಕಾಯುಳ್ಳಂಥವನು, ಚತುರ್ಭುಜ ಮತ್ತೆ ಏಕದಂತ ಉಳ್ಳಂಥವನು, ಪಾಶ, ಅಂಕುಶ, ವರದಾಭಯ ಮುದ್ರೆಗಳಿಂದ ಆತನ 4 ಭುಜಗಳು ಅಲಂಕೃತವಾಗಿರುತ್ತೆ.
ಸೊಂಡಿಲಿನ ತುದಿ ಮೋದಕವನ್ನ ಮೆಲ್ತಾ ಇರುತ್ತೆ. ಆತ ಮೂಷಕ ವಾಹನದ ಮೇಲೆ ವೀರಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ವಿಜಯ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಚಿತ್ರಣವನ್ನ ಕಲ್ಪಿಸಿಕೊಂಡು ಧ್ಯಾನವನ್ನ ಮಾಡಬೇಕು. ಹೀಗೆ ಧ್ಯಾನವನ್ನ ಸಮರ್ಪಣೆ ಮಾಡಿದ ನಂತರದಲ್ಲಿ ಆವಾಹನೆ, ಆಸನ, ಪಾದ್ಯ, ಅರ್ಘ್ಯ, ಆಚಮನೀಯ, ಮಧುಪರ್ಕ, ಪಂಚಾಮೃತ ಸ್ನಾನ, ಶುದ್ಧೋದಕ ಸ್ನಾನ, ವಸ್ತ್ರ, ಯಜ್ಞೋಪವೀತ, ಆಭರಣ, ಗಂಧ, ಅಕ್ಷತ, ಹರಿದ್ರಾಚೂರ್ಣ, ಕುಂಕುಮ ಚೂರ್ಣ, ಸಿಂಧೂರ ಚೂರ್ಣ, ಪುಷ್ಪಗಳು ಹೀಗೆ ಕ್ರಮವಾಗಿ ಸಮರ್ಪಣೆ ಮಾಡಬೇಕು. ಗಂಧಗಳಲ್ಲಿ ರಕ್ತ ಅಂತ ಹೇಳಿದ್ರೆ ಕೆಂಪು ಬಣ್ಣದ ಗಂಧ ಗಣೇಶನಿಗೆ ತುಂಬಾ ಪ್ರಿಯ. ಆದ್ರಿಂದಲೇ ಈ ದಿನ ಕೆಂಪು ಹೂಗಳಿಂದ ಗಣೇಶನನ್ನ ಪೂಜೆ ಮಾಡಬೇಕು. ಹಾಗೆ ವೈದಿಕ ಮಂತ್ರಗಳನ್ನ, ಆಗಮಶಾಸ್ತ್ರ ಮತ್ತೆ ಭಕ್ತಿ ಸಾಹಿತ್ಯದ ಶ್ಲೋಕಗಳನ್ನು ಕೂಡ ಬಳಸಿಕೊಂಡು ಪೂಜೆ ಮಾಡುವಂಥದ್ದು ಕೂಡ ಇದೆ. ಇನ್ನು ದ್ವಾದಶ ನಾಮಗಳಿಂದ ಆತನ 12 ಅಂಗಗಳಿಗೆ ಪೂಜೆಯನ್ನ ಅರ್ಪಣೆ ಮಾಡುವಂಥದ್ದು. ಬಳಿಕ ಗಣೇಶನಿಗೆ ತಾತ್ವಿಕವಾಗಿ ಪ್ರಿಯವಾಗಿರುವಂತಹ ಸಂಖ್ಯೆ 21. ಹಾಗಾಗಿ 21 ಸಂಖ್ಯೆಯ ಪತ್ರಗಳಿಂದ ಅರ್ಚನೆಯನ್ನ ಮಾಡಬೇಕು. ಇದರಲ್ಲಿ ಮಾಚಿ ಪತ್ರ, ಬೃಹತಿ ಪತ್ರ, ಬಿಲ್ವ ಪತ್ರ, ದೂರ್ವ ಅಂದ್ರೆ ಗರಿಕೆ, ದತ್ತೂರ, ಬದರಿ, ಅಪಮಾರ್ಗ ಅಂದ್ರೆ ಉತ್ತರಾಣಿ, ತುಳಸಿ, ಚೂತ ಅಂದ್ರೆ ಮಾವು, ಕರವೀರ, ವಿಷ್ಣುಕ್ರಾಂತ, ದಾಡಿಮಿ ಅಂದ್ರೆ ದಾಳಿಂಬೆ, ದೇವದಾರು, ಮರುವಕ ಅಂದ್ರೆ ಮರುಗ, ಸಿಂಧುವಾರ, ಜಾತಿ ಅಂದ್ರೆ ಜಾಜಿ, ಗಣಕೆ, ಶಮಿ ಅಂದ್ರೆ ಬನ್ನಿ ಪತ್ರೆ, ಅಶ್ವತ್ಥ ಅಂದ್ರೆ ಅರಳಿ ಪತ್ರೆ, ಅರ್ಜುನ ಅಂದ್ರೆ ಮತ್ತಿ, ಅರ್ಕ ಅಂದ್ರೆ ಎಕ್ಕ. ಈ 21 ಪತ್ರಗಳಿಂದ ಪೂಜೆಯನ್ನ ಸಂಪನ್ನಗೊಳಿಸಬೇಕು. ಇವುಗಳಲ್ಲಿ ಕೆಲವು ಪತ್ರಗಳಿಗೆ ಬದಲಾಗಿ ಕೆಲವರು ಭೃಂಗರಾಜವನ್ನ, ಕೆಲವರು ಆಶ್ಮಾತಕವನ್ನ, ಕಲ್ಮರಗಿ ಮತ್ತೆ ಗಂಡಲೀಕ ಅನ್ನುವಂತಹ ಸಸ್ಯದ ಪತ್ರಗಳನ್ನು ಕೂಡ ಬಳಸೋದು ಕೂಡ ಇದೆ. ಒಟ್ಟಾರೆ ಕನಿಷ್ಠ 21 ಪತ್ರಗಳಿರಬೇಕು. ಇನ್ನು ಗಣಪತಿಗೆ 21 ಪುಷ್ಪಗಳಿಂದ ಪೂಜೆ ಮಾಡಬೇಕು. ಈ ಪತ್ರ ಪೂಜೆಯ ನಂತರ ಪುಷ್ಪ ಪೂಜೆ. ಇದರಲ್ಲಿ ಕರವೀರ ಅಂದ್ರೆ ಕಣಿಗಲೆ, ಜಾಜಿ, ಸಂಪಿಗೆ, ಒಕ್ಕುಳ, ಶತಪತ್ರ ಅಂದ್ರೆ ತಾವರೆ, ಪುನ್ನಾಗ ಅಂದ್ರೆ ಸುರಹೊನ್ನೆ, ಮಾಲತಿ, ಕೇತಕಿ, ಕಲ್ಹಾರ ಅಂದ್ರೆ ಸೌಗಂಧಿಕ ಪುಷ್ಪ, ಇನ್ನು ಕುಂದ ಅಂದ್ರೆ ಮೊಲ್ಲೆ, ಆತಸಿ ಅಂದ್ರೆ ಅಗಸೆ, ಕಿರಿಕರ್ಣಿಕ ಅಂದ್ರೆ ಶಂಖಪುಷ್ಪ, ಪಾರಿಜಾತ, ಸೇವಂತಿಕ, ಸುಗಂಧರಾಜ, ಜಪ, ಜಪ ಅಂದ್ರೆ ದಾಸವಾಳ, ಕುರುವಂಟಿಕ ಅಂದ್ರೆ ಗೋರಂಟಿ, ನಂದ್ಯಾವರ್ತ ಅಂದ್ರೆ ನಂದಿ ಬಟ್ಟಲು ಹೂವು, ದ್ರೋಣ ಪುಷ್ಪ ಅಂದ್ರೆ ತುಂಬೆ ಹೂವು, ಮಲ್ಲಿಕ ಅಂದ್ರೆ ಮಲ್ಲಿಗೆ, ಸುಗಂಧಿ ಕಮಲ ಅನ್ನುವಂಥ 21 ಪುಷ್ಪಗಳಿಂದ ಪುಷ್ಪ ಪೂಜೆಯನ್ನು ಮಾಡಬೇಕು. ಈ ಪತ್ರಗಳಲ್ಲಿ ದೂರ್ವೆ ಅಂದ್ರೆ ಗರಿಕೆ ಮತ್ತೆ ಪುಷ್ಪಗಳಲ್ಲಿ ಜಪಾಕುಸುಮ ಅಂದ್ರೆ ದಾಸವಾಳ ಇವು ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ಪತ್ರ ಇಲ್ಲದೆ ಇದ್ರು, ಯಾವುದೇ ಪುಷ್ಪ ಇಲ್ಲದೆ ಇದ್ರೂ ಕೂಡ ಗರಿಕೆಯನ್ನ ಮತ್ತೆ ದಾಸವಾಳದ ಹೂಗಳನ್ನ, ಅದರಲ್ಲೂ ಕೆಂಪು ದಾಸವಾಳವನ್ನ ಗಣಪತಿಯ ಪೂಜೆಗೆ ಬಳಸಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಮನಸ್ಸಿಗೆ ವಿಶೇಷತೆ ಇದೆ, ಮನಸ್ಸಿಗೆ ಸಂತೋಷ ಇದೆ, ಹಿಡಿದ ಕಾರ್ಯಗಳಲ್ಲಿ ಪ್ರತಿಫಲ ಉತ್ತಮವಾದಂತಹ ರೀತಿಯಲ್ಲಿ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಸಕಾಲದಲ್ಲಿ ಪೂರ್ಣಗೊಳಿಸುವಂತಹ ಕೆಲಸಗಳು ಮತ್ತೆ ಆ ಕೆಲಸಗಳಿಂದ ಬರುವಂತಹ ಫಲಿತಾಂಶಗಳನ್ನು ಪೂರ್ಣವಾಗಿ ಅನುಭವಿಸುವಂತಹ ಯೋಗ ಎರಡೂ ಕೂಡ ಜೊತೆಯಲ್ಲಿ ಇರುವಂಥದ್ದು. ಹಾಗೆ ಈ ದಿನ ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂತಹ ಒಂದು ಸಾಧ್ಯತೆ ಜಾಸ್ತಿ ಇದೆ. ಅದರಲ್ಲೂ ನಿಮ್ಮ ಗೆಳೆಯರ ಜೊತೆ, ನಿಮ್ಮ ಬಂಧುಗಳ ಜೊತೆಯಲ್ಲಿ ಈ ದಿನ ಬಹಳ ವಿಶೇಷವಾದಂತಹ ಕೆಲಸವೊಂದನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹಣಕಾಸಿನ ಪ್ರಗತಿ ಈ ದಿನ ಇದೆ. ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇದ್ದಂತಹ ವ್ಯಾಪಾರದಲ್ಲೂ ಕೂಡ ಈ ದಿನ ಅವಿಚ್ಛಿನ್ನವಾದಂತಹ ಒಂದು ಲಾಭ ಇದೆ, ಅನುಕೂಲ ಇದೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಉತ್ತೇಜನವನ್ನು ಕೊಡುವಂಥವ್ರು, ತುಂಬ ಮೋಟಿವೇಶನ್ ಇದೆ. ಹಾಗೆ ಈ ದಿನ ವೃತ್ತಿಪರವಾದಂತಹ ಉದ್ಯೋಗದಲ್ಲೂ ಕೂಡ ಅನುಕೂಲಕರವಾಗಿರುವಂತಹ ಒಂದು ಸನ್ನಿವೇಶ ಇರೋದ್ರಿಂದ ನೀವು ಈ ಕೆಲಸಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥದ್ದು ಇದೆ. ಆದರೆ ಈ ದಿನದಲ್ಲಿ ನಿಮ್ಮ ಒಂದು ಆಲೋಚನಾ ಶಕ್ತಿ ಏನಿದೆ ಅದರ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳಿ. ಬೇರೆಯವರ ಒಂದು ಮಾತನ್ನಾಗಲಿ ಅಥವಾ ಅವರ ಕಲ್ಪನೆಯನ್ನಾಗಲಿ ನೀವು ಈ ದಿನ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ನಿಮ್ಮ ಮೂಲಕ ಅವರ ಒಂದು
ಆಲೋಚನೆಯನ್ನಾಗಲಿ ಯೋಜನೆಯನ್ನಾಗಲಿ ಜಾರಿಗೊಳಿಸುವಂಥ ಪ್ರಯತ್ನದಲ್ಲಿ ಅವರು ಇರ್ತಾರೆ. ಹಾಗಾಗಿ ನೀವು ಬಲಿಪಶು ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಈ ದಿನ ಪೂಜೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಧ್ಯಾನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ತುಂಬ ಅನುಕೂಲ ಇದೆ. ಹಾಗೆ ಹಣಕಾಸಿನ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುವಂಥ ಒಂದು ಸಾಧ್ಯತೆ ಕೂಡ ಇದೆ. ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇರ್ಬೋದು, ಆರಂಭಿಕ ಒಂದು ಸಮಸ್ಯೆ ಬರಬಹುದು. ಆದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಇದೆ, ವಿವೇಕ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದಿನ ತಾಳ್ಮೆ ಇದೆ. ಹಾಗೆ ಪ್ರಮುಖವಾದಂಥ ವಿಚಾರಗಳಲ್ಲಿ ಆಪ್ತ ಸ್ನೇಹಿತರಿಂದ ನಿಮಗೆ ಸಹಾಯ ದೊರೆಯುತ್ತೆ. ಅದರಲ್ಲೂ ಎಂಥ ಸಹಾಯ, ಸಮಯಕ್ಕೆ ಸರಿಯಾಗಿ ಸಿಕ್ಕುವಂಥ ಸಹಾಯ. ಇನ್ನು ವೃತ್ತಿ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಅಂದುಕೊಂಡಂಥ ಗುರಿಯನ್ನು ತಲುಪ್ತೀರಿ. ಅದನ್ನು ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ತಲುಪಲಿಕ್ಕೆ, ಸಮಸ್ಯೆಗಳಾದರೂ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಹಠದ ಸ್ವಭಾವ ಈ ದಿನ ಇದೆ. ಹಾಗೆ ಈ ದಿನ ಮಾತು ಕಮ್ಮಿ ಆದರೆ ಒಳಿತು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಜ್ಞಾನೋದಯಕ್ಕೆ ಬರುವಂಥದ್ದು. ಹಾಗಾಗಿ ಆಡಿನೇ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಹಾಗಾಗಿ ಮಾತು ಕಡಿಮೆ ಆದಷ್ಟು ನಿಮ್ಮ ಪ್ರತಿಷ್ಠೆಯನ್ನು, ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಅನಿರೀಕ್ಷಿತ ಘಟನೆ ನಿಮಗೆ ಸ್ವಲ್ಪ ತೊಂದರೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಅದರಲ್ಲೂ ಹಿತಶತ್ರುಗಳು ನಿಮ್ಮ ಸುತ್ತ ಇರುವಂಥವರು ಮನೆಯಲ್ಲೇ ಇದ್ದಾರೆ, ಅವರಿಂದ ಸ್ವಲ್ಪ ಅಸಹಕಾರ ಇರ್ಬೋದು. ಹಾಗಾಗಿ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಆತಂಕ ಮೂಡುವಂಥ ಸನ್ನಿವೇಶ. ಎಲ್ಲವೂ ಸರಿ ಇದೆ, ಆದರೆ ಈ ಮನುಷ್ಯ ಮಾತ್ರ ಅಷ್ಟು ಸಪೋರ್ಟಿವ್ ಆಗಿಲ್ಲ ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಆದರೆ ಕೆಲವನ್ನ ತತ್ಕಾಲಕ್ಕೆ ಕಡೆಗಣಿಸಬೇಕು, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬಾರ್ದು. ಆ ಒಂದು ಅನುಭವ ಕೂಡ ಈ ದಿನ ನಿಮಗೆ ಆಗುವಂಥದ್ದು ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಿರಿಯರ ಆಶೀರ್ವಾದ ಇದೆ, ಅವರ ಮಾರ್ಗದರ್ಶನ ಇದೆ. ಹಾಗಾಗಿನೇ ನಿಮ್ಮ ಕಾರ್ಯಕ್ಷಮತೆ ತುಂಬ ಮೆಚ್ಚುಗೆಯನ್ನು ಗಳಿಸುವಂಥದ್ದು. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಫಲಪ್ರದವಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಸ್ವಲ್ಪ ನಿರುತ್ಸಾಹ ಇರುತ್ತೆ, ಸ್ವಲ್ಪ ಮನಸ್ಸಿಗೆ ಬೇಸರ ಇರುತ್ತೆ. ಏಕೆಂದರೆ ಈ ಚಟುವಟಿಕೆ ಲವಲವಿಕೆ ಅನ್ನುವಂಥದ್ದು ಈ ದಿನ ಸಮಯಕ್ಕೆ ಸರಿಯಾಗಿ ನಿಮಗೆ ಪುಷ್ಟೀಕರಿಸಲ್ಲ. ಹಾಗಾಗಿನೇ ಕೆಲಸಗಳನ್ನು ಮುಂದೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ನಿಮ್ಮ ಹಿತಶತ್ರುಗಳ ಮಾತಿನಿಂದ ಈ ದಿನ ದಾರಿ ತಪ್ಪಬೇಡಿ. ಹಾಗಾಗಿ ನಿಮ್ಮ ಆಲೋಚನೆ ಏನಿದೆ, ನಿಮ್ಮ ಸಂಕಲ್ಪ ಏನಿದೆ, ಅದಕ್ಕೆ ನೀವು ಹೊಂದಿಕೊಳ್ಳುವಂಥದ್ದು, ಅದನ್ನೇ ನೀವು ಈ ದಿನ ಪ್ರಧಾನವಾಗಿ ಪರಿಗಣಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇನ್ನು ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವೊಬ್ಬರೇ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಬಂಧಪಟ್ಟವರ ಜೊತೆಯಲ್ಲಿ ಈ ದಿನ ಮಾತುಕತೆ ನಡೆಸಿ, ಚರ್ಚೆ ಮಾಡಿ, ವಿಚಾರ ಮಂಥನ ಮಾಡಿ ನಂತರದಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ವ್ಯವಹಾರ, ಅದರಲ್ಲೂ ಹಣಕಾಸಿನ ವ್ಯವಹಾರ, ಇದರಲ್ಲಿ ಸ್ವಲ್ಪ ಗಮನ ಕೊಡಿ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಭವಿಷ್ಯದಲ್ಲಿ ಹುಟ್ಟಬಹುದಾದಂತಹ ತೊಂದರೆಗಳಿಂದ ನೀವು ಪಾರಾಗಲಿಕ್ಕೆ ಸಾಧ್ಯ ಇದೆ. ಇನ್ನು ನಿಮ್ಮ ಮಕ್ಕಳ ಸಲುವಾಗಿ ಈ ದಿನ ನಿಮಗೆ ಚಿಂತೆ, ಎಲ್ಲ ಒಂದು ಕಡೆ ಓಡಾಟ, ಖರ್ಚು ವೆಚ್ಚಗಳು ಆಗುವಂಥದ್ದು ಕೂಡ ಇದೆ. ಹಾಗೆ ಮಕ್ಕಳಿಂದ ನೀವು ನಿರೀಕ್ಷಿತ ರೀತಿಯಲ್ಲಿ ಪ್ರತಿಫಲಗಳನ್ನು ಪಡ್ಕೊಳ್ಳಲ್ಲ. ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ನೇ ಜಾಸ್ತಿ ಇದೆಯೋ ಅಥವಾ ಅವರ ಪರ್ಫಾರ್ಮೆನ್ಸೇ ಕಡಿಮೆ ಇದೆಯೋ ಗೊತ್ತಾಗಲ್ಲ. ಒಟ್ಟಾರೆ ಸ್ವಲ್ಪ ಅಸಮಾಧಾನದ ವಾತಾವರಣ ಈ ದಿನ ಇರುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಸಣ್ಣ ಆರೋಗ್ಯ ಸಮಸ್ಯೆ ಕೂಡ ಬಾಧಿಸುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದ ಕೊಡಬೇಡಿ, ಸ್ವಲ್ಪ ಮೌನವಾಗಿದ್ದುಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ
ರಾಶಿಯ ಅಧಿಪತಿಯಾದಂತಹ ಚಂದ್ರ ಚತುರ್ಥದಲ್ಲಿದ್ದಾನೆ, ಸುಖ ಸ್ಥಾನ. ಆದರೆ ಎಲ್ಲವೂ ಇದೆ, ಅನುಭವಿಸುವಂಥ ಯೋಗ ಇಲ್ಲ. ಯಾಕೋ ಏನೋ ನಿಮ್ಮ ಕೈ ಮೀರಿ ಕೆಲಸಗಳು ಘಟನೆಗಳು ನಡೆಯುವಂಥದ್ದು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಅಂದುಕೊಂಡಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಮಿಶ್ರ ಫಲಗಳಿರುವಂಥ ಸಂದರ್ಭ. ಇನ್ನು ಕೆಲಸಗಳಲ್ಲಿ ಈ ದಿನ ತುಂಬ ಎಫರ್ಟ್ ಹಾಕಬೇಕು. ಉಗುರಿನಲ್ಲಿ ಹೋಗುತ್ತೆ, ಆದರೆ ಕೊಡಲಿಯನ್ನೇ ತರಬೇಕು. ಅಷ್ಟೊಂದು ಎಫರ್ಟ್ ಹಾಕಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದ ಆರಂಭದ ಕೆಲಸಗಳೇನಿದೆ ಅಷ್ಟೊಂದು ನಾಜೂಕಾಗಿರಲ್ಲ, ಒರಟಾಗಿರುವಂಥದ್ದು. ಹಾಗೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಸಮರ್ಪಕವಾಗಿರಲ್ಲ. ನಾಳೆ ನೀವೇ ಪಶ್ಚಾತ್ತಾಪ ಪಡುವಂಥ ರೀತಿಯಲ್ಲಿ ನೀವೇ ಈ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಹಾಗಾಗಿ ಸ್ವಯಂಕೃತ ಅಪರಾಧ, ನೀವೇ ಮಾಡಿಕೊಳ್ಳುವಂಥ ತಪ್ಪು, ನೀವೇ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮನಸ್ಸು ಚಂಚಲವಾಗಿ ಇರುವಂಥದ್ದು. ಮನಸ್ಸಿಗೆ ಏನೇನೋ ಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿರುತ್ತೆ, ಆದರೆ ಅದನ್ನು ಪೂರ್ಣಗೊಳಿಸುವಂಥ ಒಂದು ದಾರಿ ಏನಿದೆ ಅದು ಸಮರ್ಪಕವಾಗಿಲ್ಲ. ಹಾಗಾಗಿನೇ ಈ ದಿನ ಮನಸ್ಸಿಗೂ ಕೂಡ ಒತ್ತಡ, ಪ್ರಯಾಣ ಮಾಡಿದ್ರೆ ಅಲ್ಲೂ ಕೂಡ ತ್ರಾಸವಾಗಿ ಇರುವಂಥದ್ದು. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ನೀವು ಮಾಡುವಂಥ ಒಂದು ಪ್ರಯತ್ನ, ನಿಮ್ಮ ಶ್ರಮ ಅಷ್ಟಾಗಿ ಸಾಲ್ತಾ ಇಲ್ಲ. ಹಾಗಾಗಿ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆ ಇರಲ್ಲ. ಇನ್ನು ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ತೀರಿ. ಯಾರದ್ದೋ ಸಿಟ್ಟು ಯಾರ ಮೇಲೋ ಅನ್ನುವಂಥ ರೀತಿಯಲ್ಲಿ ಈ ದಿನ ಸ್ವಲ್ಪ ಮಾತು ಮುಂದಾಗತ್ತೆ, ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತೆ, ಮನಸ್ಸಿಗೆ ಮತ್ತೆ ಘಾಸಿಯಾಗುವಂಥದ್ದು ಇದೆ. ಹಾಗಾಗಿ ಸಂಪೂರ್ಣವಾಗಿ ಈ ದಿನ ನಿಮ್ಮ ಮನಸ್ಸನ್ನು ಗಣಪತಿಯಲ್ಲಿ ತೊಡಗಿಸ್ಕೊಂಡ್ಬಿಡಿ. ಗಣಪತಿ ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಈ ದಿನ ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಫಲಪ್ರದವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಿಗೆ ಗೌರವದ ಜೊತೆಗೆ ಒಂದು ಪ್ರತಿಷ್ಠೆಯನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ, ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನೀವು ಏನು ಅಂದ್ಕೊಳ್ತೀರೋ ಅದು ಹಾಗೆ ಆಗತ್ತೆ. ಹಾಗೆ ಲಾಭ ಕೂಡ ಇದರಿಂದ ಉಂಟಾಗುವಂಥದ್ದು ಇದೆ. ಇನ್ನು ಮನೆಯ ಸದಸ್ಯರಿಂದ ಈ ದಿನ ನಿಮಗೆ ಪೂರ್ಣ ಸಹಕಾರ ಸಿಕ್ಕುವಂಥದ್ದು ಯಾವತ್ತೂ ಸಿಕ್ಕಿಲ್ಲ. ಹಾಗಾಗಿ ಈ ದಿನ ಮಾತ್ರ ನಿಮ್ಮ ಆಲೋಚನೆಗಳಿಗೆ ಒಂದು ಮೂರ್ತ ರೂಪ ಸಿಕ್ಕುವಂಥದ್ದು. ಹಾಗೆ ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇರುವಂಥ ಕುಟುಂಬಸ್ಥರು ನಿಮ್ಮ ಜೊತೆಯಲ್ಲಿರ್ತಾರೆ. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಾತು, ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಯತ್ನ ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗೆ ತೀವ್ರವಾದ ಕುತೂಹಲವನ್ನು ಕೆರಳಿಸುವಂಥ ಒಂದು ವಿದ್ಯಮಾನ ನಡೆಯುವಂಥದ್ದು ಕೂಡ ಇದೆ. ಏನೋ ಒಂದು ಜರುಗತ್ತೆ, ಅದು ನಿಮಗೆ ತುಂಬ ಸಂತೋಷದ ಜೊತೆಗೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂಥದ್ದು ಕೂಡ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಮ್ಮ ಹಿರಿಯರ ಆಶೀರ್ವಾದದಿಂದ ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗುವಂಥದ್ದು ಕೂಡ ಇದೆ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಅನುಕೂಲ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ಏನೋ ಸಮಾಧಾನ, ಹಣ ಕೈಯಲ್ಲಿಲ್ಲ ಅಂದರೂ ಈ ದಿನ ತೃಪ್ತಿ ಇದೆ. ಮನಸ್ಸಿಗೆ ಒಂದು ರೀತಿಯಲ್ಲಿ ಒಂದು ಚೇತೋಹಾರಿಯಾದಂತಹ ಹರ್ಷ ಇದೆ, ಲವಲವಿಕೆ ಇದೆ, ಎನರ್ಜಿ ಇದೆ ಈ ದಿನ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲೂ ಕೂಡ ಈ ದಿನ ನಿಮಗೆ ಸಂತೋಷ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಬರುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಕೆಲಸದಲ್ಲಿ ಈ ದಿನ ಔಚಿತ್ಯಪೂರ್ಣವಾಗಿ ಭಾಗವಹಿಸುವಂಥದ್ದು ಇದೆ. ಆರೋಗ್ಯ ಚೆನ್ನಾಗಿದೆ. ಹಾಗಾಗಿನೇ ಕೆಲಸಗಳಲ್ಲಿ ತುಂಬ ಉತ್ಸಾಹ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಒತ್ತಡ, ಕೆಲಸಗಳಾಗಲಿಲ್ಲ ಅನ್ನುವಂಥ ಆತಂಕ. ಹಾಗಾಗಿನೇ ಈ ದಿನ ಮನಸ್ಸು ತುಂಬ ವಿಚಿತ್ರವಾಗಿ ವರ್ತಿಸುತ್ತೆ, ಚಂಚಲವಾಗಿರುವಂಥ ಮನಸ್ಸು. ಹಾಗಾಗಿ ಯಾವುದಕ್ಕೂ ಕೂಡ ಈ ದಿನ ಆಸಕ್ತಿ ಇಲ್ಲ, ಕಾನ್ಸಂಟ್ರೇಟ್ ಮಾಡುವಂಥ ಶಕ್ತಿ ಕೂಡ ಈ ದಿನ ಇಲ್ಲ. ಹಾಗೆ ಈ ದಿನ ಇನ್ನೊಬ್ಬರಿಗಾಗಿ ನೀವು ಕಾಯುವಂಥದ್ದು, ಅವರ ಆಸರೆಗಾಗಿ ಕಾಯ್ತೀರಿ, ಅವರ ಮೇಲೆ ಡಿಪೆಂಡ್ ಆಗ್ತೀರಿ. ಇದರಿಂದ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಹಾಗಾಗಿ ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕು. ಹಾಗೆ
ಇತರರು ಕೂಡ ಕೆಲಸದ ಜವಾಬ್ದಾರಿಯನ್ನು ಹೊರುವಂತೆ ನೀವು ಮಾಡಬೇಕು. ನೀವೇ ಕೆಲಸ ಮಾಡುವಂಥದ್ದಲ್ಲ, ಕೆಲಸವನ್ನು ಮಾಡಿಸ್ಬೇಕು, ಕೆಲಸವನ್ನು ಹಂಚಿಕೆ ಮಾಡಬೇಕು. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಬುದ್ಧಿ ಚಾತುರ್ಯ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಕಟವರ್ತಿಗಳ ಜೊತೆಯಲ್ಲಿ ಆಗುವಂತಹ ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಬೇಕು. ಹಾಗಾಗಿ ವಾಕ್ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಈ ದಿನ ಮಾತಿನಲ್ಲಿ ಸ್ವಲ್ಪ ಕಠೋರತೆ ಇದೆ, ಮೃದುತ್ವ ಇಲ್ಲ, ಮಾತಿನಲ್ಲಿ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ವಿಶ್ವಾಸ ಇಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನಲ್ಲೇ ಯಾರಿಗೂ ನಂಬಿಕೆ ಅನ್ನುವಂಥದ್ದು ಬರಲ್ಲ. ಹಾಗಾಗಿ ನಂಬಿಕೆಯನ್ನು ಕಳ್ಕೊಂಡ್ರೆ ಜೀವನ ಕಷ್ಟ ಆಗುತ್ತೆ. ಹಾಗಾಗಿ ಆರಂಭದಲ್ಲೇ ತುಂಬ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬ ಉತ್ತಮ. ಇನ್ನು ಪ್ರಯಾಣದಲ್ಲಿ ವಾಹನ ಅಷ್ಟೊಂದು ನಿಮಗೆ ಅನುಕೂಲವನ್ನು ತರಲ್ಲ. ಹಾಗಾಗಿ ದೂರದ ಪ್ರಯಾಣಗಳಿದ್ದರೆ ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಹಿರಿಯರ ಗಣ್ಯರ ಪರಿಚಯ ಆಗುವಂಥದ್ದು ಇದೆ. ಹಾಗಾಗಿ ಆ ಪರಿಚಯವನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಿ, ಪಾಸಿಟಿವ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕುವಂತಹ ದಿನ. ಎಷ್ಟೋ ಬಾರಿ ಪ್ರಯತ್ನ ಮಾಡಿದ್ದೀರಿ, ಫಲ ಸಿಕ್ಕಿಲ್ಲ. ಆದರೆ ಈ ದಿನ ಅಲ್ಪ ಪ್ರಯತ್ನ ದೊಡ್ಡದಾದಂತಹ ಒಂದು ಪ್ರತಿಫಲ. ಹಾಗೆ ಮನಸ್ಸಿಗೆ ಸಮಾಧಾನ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮೊದಲು ತೃಪ್ತಿ ಸಿಕ್ಕಿದ್ರೆ ಸಾಕು, ಕೆಲಸಗಳು ಹೇಗೋ ಮುಂದುವರಿಯುತ್ತೆ. ಹಾಗೆ ಈ ದಿನ ನಿಮ್ಮ ಹಿರಿಯರ ಸಲುವಾಗಿ ಕೆಲವೊಂದು ಸೇವೆಗಳನ್ನು ಮಾಡುವಂಥದ್ದು, ಅವರ ಶುಶ್ರೂಷೆ, ಅವರಿಗಾಗಿ ಸ್ವಲ್ಪ ಓಡಾಟ, ಖರ್ಚು ವೆಚ್ಚಗಳು ಇದೆ. ಆದರೆ ಮನಸ್ಸಿಗೆ ಸಮಾಧಾನ ಇದೆ. ಹಾಗೆ ಈ ದಿನದಲ್ಲಿ ವೃತ್ತಿ ವ್ಯವಹಾರಗಳಲ್ಲಿ ಪ್ರಮುಖ ಮಾಹಿತಿಗಳು ನಿಮಗೆ ಸಿಕ್ಕುವಂಥದ್ದು. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ವಿಚಾರ ಈ ದಿನ ನಿಮ್ಮ ಮನಸ್ಸಿಗೆ ಸಂಪೂರ್ಣವಾದಂತಹ ವಿವರಣೆಯ ಜೊತೆಯಲ್ಲಿ ಸಿಕ್ಕುವಂಥದ್ದು ಇದೆ. ಹಾಗೆ ನಿಮ್ಮ ಸ್ನೇಹಿತರ ಭೇಟಿ, ಅವರ ಆಗಮನ ನಿಮಗೆ ಸಂತೋಷವನ್ನು ತರುತ್ತೆ. ಕಷ್ಟ ಸುಖಗಳನ್ನು ಇಲ್ಲಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ಇದ್ದಂತಹ ವಿವಾದಗಳಿರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ಅದು ಬಗೆಹರಿಯಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು, ಒಂದು ವೇದಿಕೆ ಸೃಷ್ಟಿಯಾಗತ್ತೆ. ಯಾರದ್ದೋ ಗುರುಗಳ ಹಿರಿಯರ ಸಮ್ಮುಖದಲ್ಲಿ ಇಂಥ ಒಂದು ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ಈ ದಿನ ನೀವು ಪಾಸಿಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಈ ಭಿನ್ನಾಭಿಪ್ರಾಯ ಅನ್ನುವಂಥದ್ದು, ಮನಸ್ತಾಪಗಳು ದೂರ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿ ಇದೆ. ಮನಸ್ಸಿಗೆ ಸಮಾಧಾನ. ಹಾಗೆ ನಿಮ್ಮ ಪ್ರೀತಿ ಪಾತ್ರರನ್ನು ಓಲೈಸಲಿಕ್ಕೆ ಈ ದಿನ ಎಂಥ ತ್ಯಾಗಕ್ಕೂ ಕೂಡ ನೀವು ಸಿದ್ಧರಾಗಿ ಕೂಡ ಇರ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಸಂತೋಷದ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಬೇಸರ, ಏನೋ ಕಸಿವಿಸಿ, ಎಲ್ಲೋ ತಪ್ಪಾಗಿದೆ, ಎಲ್ಲೋ ಎಡವಟ್ಟಾಗಿದೆ, ಈ ರೀತಿ ಮಾಡಬಾರ್ದಿತ್ತು, ಆ ಪಶ್ಚಾತ್ತಾಪ, ಜೊತೆಗೆ ಕೆಲಸದ ಅಧಿಕವಾದಂತಹ ಒತ್ತಡ, ಇನ್ನು ಬರಬೇಕಾದವರು ಸರಿಯಾದ ಸಮಯಕ್ಕೆ ಬಂದಿಲ್ಲ, ಹಾಗೆ ಸಿಕ್ಕಬೇಕಾದಂತಹ ಸಹಾಯ ಕೂಡ ನಿಮಗೆ ಸಕಾಲಕ್ಕೆ ಸಿಕ್ಕಿಲ್ಲ. ಇಂತಹ ವಿಚಾರಗಳು ಈ ದಿನ ನಿಮಗೆ ಮಿಶ್ರ ಫಲವನ್ನು ತರುತ್ತೆ. ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತೆ. ಖರ್ಚನ್ನು ಎಷ್ಟೇ ತಡೆದ್ರೂ ನಿಮ್ಮ ನಿಯಂತ್ರಣ ಮೀರಿ ಹಣದ ವ್ಯಯ ಆಗುವಂಥದ್ದು ಕೂಡ ಇದೆ. ಹಾಗೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ, ಸ್ವಲ್ಪ ಜಾಗರೂಕರಾಗಿ ಈ ದಿನ ಇರಬೇಕಾಗತ್ತೆ. ಇನ್ನು ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಕಾರಣ ಇಲ್ಲದೆ ಮುಂದೂಡಲ್ಪಡುವಂಥದ್ದು. ಹಾಗೆ ನೀವು ಸರಿಯಾಗಿರಿ, ಒಳ್ಳೆಯ ಮಾತನ್ನಾಡಿ, ಒಳ್ಳೆಯ ಕೆಲಸವನ್ನೇ ಮಾಡಿ, ಆದರೆ ನಿಮ್ಮ ಮೇಲೆ ವೃಥಾ ಆರೋಪಗಳು ಬರುವಂಥದ್ದು. ಹಾಗಾಗಿ ಇದ್ದಕ್ಕಿದ್ದ ಹಾಗೆಯೇ ಕುಟುಂಬಸ್ಥರಲ್ಲಿ ಮುನಿಸು, ಎಲ್ಲೋ ಒಂದು ಕಡೆ ದೂರ ಆಗುವಂಥದ್ದು. ಹಾಗೆ ಈ ದಿನ ಸ್ವಲ್ಪ ಒತ್ತಡದಿಂದಲೇ ಜೀವನವನ್ನು ನಡೆಸಬೇಕಲ್ಲ ಅನ್ನುವಂಥ ಚಿಂತೆ ಕೂಡ ನಿಮಗೆ ಕಾಡುವಂಥದ್ದು ಇದೆ. ಹಾಗೆ ಈ ವ್ಯಾಪಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ವ್ಯಾಪಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಹಾಗೆ
ಕೆಲವೊಂದು ವಿಚಾರಗಳು ನಿಮಗೆ ತುಂಬ ನಿರುತ್ಸಾಹವನ್ನು ತರಿಸುವಂಥದ್ದು. ಹಾಗಾಗಿ ಬೇರೆಯವರಿಂದ ಏನನ್ನೂ ಕೂಡ ಬಯಸಬೇಡಿ ಈ ದಿನ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿರ್ಲಿಪ್ತವಾಗಿರುವಂಥದ್ದು ತುಂಬ ಉತ್ತಮ. ಅಂದರೆ ಅತಿಯಾದ ಆಸೆ ಇಟ್ಕೊಳ್ಬೇಡಿ, ಆಸೆಗಳು ಈಡೇರಲ್ಲ. ಇದರಿಂದ ಮನಸ್ಸಿಗೆ ಬೇಸರ ಆಗುವಂಥದ್ದು, ಜಿಗುಪ್ಸೆ ಮೂಡುವಂಥ ಸಾಧ್ಯತೆಗಳು ಬಂದ್ಬಿಡ್ಬೋದು. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಈ ದಿನ ಭಗವಂತನ ಧ್ಯಾನದಲ್ಲಿ ತೊಡಗಿಸ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಈ ಗ್ರಹಗಳ ಸ್ಥಾನ ಏನಿದೆ ತುಂಬ ಅನುಕೂಲಕರವಾಗಿದೆ. ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ನೀವು ಯಾವ ಕಾರ್ಯಕ್ಷೇತ್ರದಲ್ಲಿ ಕೈ ಹಾಕಿದ್ರೂ ಮನಸ್ಸಿಗೆ ಸಮಾಧಾನ ಅಂತ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಬಾಂಧವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಆದರೂ ಕೂಡ ಈ ದಿನದ ದೂರದ ಪ್ರಯಾಣ ಏನಾದರೂ ಇದ್ದರೆ ಆದಷ್ಟು ಅದನ್ನು ಎಚ್ಚರಿಕೆಯಿಂದ ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಹೊಸ ಪ್ರೋತ್ಸಾಹಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ನಿಮ್ಮ ಕೆಲಸಕ್ಕೆ ಯಾರದ್ದೋ ಮಾರ್ಗದರ್ಶನ, ಒಳ್ಳೆಯ ಸಲಹೆ, ಹಾಗೆ ಸಪೋರ್ಟಿವ್ ಆಗಿರುವಂಥ ಒಂದು ವಾತಾವರಣ ಈ ದಿನ ನಿಮಗೆ ಉದ್ಭವ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಇದೆ. ಕೈಯಲ್ಲಿ ಹಣ ಇದೆ, ತುಂಬ ಇಲ್ಲ ಅಂದರೂ ಈ ದಿನದ ಖರ್ಚು ವೆಚ್ಚಕ್ಕೆ ಹಣದ ಕೊರತೆ ಅನ್ನುವಂಥದ್ದು ಇರಲ್ಲ. ಇದ್ರೂ ಕೂಡ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನುವಂಥ ಸಿದ್ಧಾಂತ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಈ ದಿನ ಅನ್ಯರ ವಿಚಾರವಾಗಲಿ, ಅನ್ಯ ತತ್ವಗಳಿಗೆ ಒಳಗಾಗುವಂಥದ್ದಾಗಲಿ ಇಲ್ಲ. ನೀವು ನಿಮ್ಮ ಕೆಲಸ ಇದರಲ್ಲಿ ತುಂಬ ವಿಶೇಷ ಆಸಕ್ತಿ ಅನ್ನುವಂಥದ್ದು ಇರುತ್ತೆ. ಇನ್ನು ವೈವಾಹಿಕ ಜೀವನ ಸುಖ ಸಂತೋಷದಾಯಕವಾಗಿರಲಿಕ್ಕೆ ಈ ದಿನ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗಬೇಕಾಗತ್ತೆ. ಹಾಗೆ ಈ ದಿನ ವಾದ ಮಾಡ್ತಾ ಇದ್ದರೆ ಯಾವುದೇ ಪ್ರಯೋಜನ ಇಲ್ಲ. ವಾದಕ್ಕೆ ಪ್ರತಿಯಾಗಿ ಈ ದಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಯೋಗ್ಯತೆಯನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಮಾಡುವಂಥ ಪ್ರಯತ್ನಗಳು ತುಂಬ ಫಲವನ್ನು ಕೊಡುತ್ತೆ. ನಿಮ್ಮನ್ನು ನೀವು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಳ್ತೀರಿ. ಈ ದಿನ ಅತ್ಯುತ್ತಮವಾದಂಥ ಪ್ರಯತ್ನ, ಉತ್ತಮವಾದಂಥ ಪ್ರತಿಫಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆ ಇದು, ಉದ್ಯೋಗ ಸ್ಥಾನ ಇದು. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ಈ ದಿನ ನಿಮಗೆ ಸಹಾಯ ಸಹಕಾರಗಳು ಮನೆಯಿಂದ ಸಿಕ್ಕತ್ತೆ. ಮನೆಯ ಹೊರಗೂ ಕೂಡ ನಿಮ್ಮ ಒಂದು ಮಾತು ಬಹಳ ವಿಶೇಷ ಒಂದು ಅರ್ಥವನ್ನು ಕೊಡುವಂಥದ್ದು. ಹಾಗಾಗಿ ಮಾತಿಗೆ ಮೌಲ್ಯ ಇದೆ, ಮಾತಿಗೆ ಕಿಮ್ಮತ್ತಿದೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಸಂತೋಷಕ್ಕೆ ಬೇಕಾಗಿರುವಂಥ ಸನ್ನಿವೇಶಗಳು ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಯಾವುದಕ್ಕೂ ಕೂಡ ಕೊರತೆ ಅನ್ನುವಂಥದ್ದು ಇರಲ್ಲ. ಎಲ್ಲ ಕಡೆಯಿಂದ ಆದಾಯ ಸಿಕ್ಕತ್ತೆ. ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಹಾಗೆ ಒಳ್ಳೆಯ ಯೋಗ ಇರುವಂತಹ ದಿನ. ವಾಹನ ಯೋಗ ಇದೆ, ಹಣಕಾಸಿನ ಯೋಗ ಇದೆ, ಹಾಗೆ ಬಂಧು ಮಿತ್ರರ ಸಹಕಾರದ ಯೋಗ ಕೂಡ ಭಾಳ ಚೆನ್ನಾಗಿದೆ ಈ ದಿನದಲ್ಲಿ. ಮತ್ತು ನಿಮ್ಮ ನಿರ್ವಹಣಾ ಕೌಶಲ್ಯ ಏನಿದೆ, ಮ್ಯಾನೇಜರಿಯಲ್ ಸ್ಕಿಲ್ ಏನಿದೆ, ಇದು ನಿಮಗೆ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಒತ್ತಾಸೆಯಾಗಿ ನಿಲ್ಲುತ್ತೆ. ಅಂದರೆ ಕೆಲಸಗಳನ್ನು ಸಮರ್ಥವಾಗಿ ಸಮರ್ಪಕವಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನ ವ್ಯವಹಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ದಾಖಲೆ ಪತ್ರಗಳನ್ನು ನೀವು ಪರಿಶೀಲನೆ ಮಾಡುವಂಥ ಅಗತ್ಯತೆ ಇದೆ. ಕುರುಡಾಗಿ ಬ್ಲೈಂಡಾಗಿ ಯಾವುದೇ ಒಂದು ಪತ್ರಕ್ಕೆ ಸಹಿ ಹಾಕಬೇಡಿ. ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾಗಿ 3ನೇಯವರ ಹಸ್ತಕ್ಷೇಪ ಆಗದಂತೆ ನೋಡಿಕೊಳ್ಳಿ. ಏಕೆಂದರೆ ಆ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಏನಿದೆ ಅದು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯನ್ನು ತರಿಸ್ಬೋದು. ಅದೊಂದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಈ ದಿನ ನಿಮಗೆ ತುಂಬ ಪರಿಪೂರ್ಣವಾದಂತಹ ದಿನ, ಪರ್ಫೆಕ್ಟ್ ಆಗಿರುವಂತಹ ದಿನ, ಮನಸ್ಸಿಗೆ ಸಮಾಧಾನ ಇದೆ. ಆದರೆ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಂಡು ದರ್ಶನ ಮಾಡುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಎಷ್ಟೋ ಪ್ರಯತ್ನ ಮಾಡ್ತೀರಿ, ಆದರೆ ಈ
ಘಟನೆಗಳಾಗ್ಲಿ ಸನ್ನಿವೇಶಗಳಾಗ್ಲಿ ನಿಮ್ಮ ನಿಯಂತ್ರಣ ಮೀರಿ ಘಟಿಸುವಂಥದ್ದು ಕೂಡ ಇದೆ. ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಆಗುವಂಥದ್ದು. ಹಾಗಾಗಿನೇ ಮನಸ್ಸಿಗೆ ತುಂಬ ಅಸಮಾಧಾನ ಆಗುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ಬಹಳ ಒತ್ತಡದಿಂದ ಮಾಡಬೇಕಾಗತ್ತೆ. ತುಂಬ ಕಷ್ಟಪಡಬೇಕು. ಒಂದು ಸಣ್ಣ ಕೆಲಸ ಆದರೂ ಕೂಡ ತುಂಬ ಎಫರ್ಟ್ ಹಾಕಿನೇ ಈ ದಿನ ನೀವು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಸೌಕರ್ಯಗಳು ಕಡಿಮೆ, ಅನುಕೂಲತೆಗಳು ಇಲ್ಲ. ಹಾಗಾಗಿನೇ ಕೆಲಸ ಕಾರ್ಯವನ್ನು ಮಾಡುವಂಥದ್ದೇ ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಸ್ವಲ್ಪ ಅನಾನುಕೂಲ ನಿಮಗೆ ಬಹಳ ಬೇಗ ಕಾಣಿಸುವಂಥದ್ದು ಕೂಡ ಆಗುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಮನಸ್ಸು ಚಂಚಲವಾಗಿರುವಂಥದ್ದು, ಮನಸ್ಸು ಗೊಂದಲಮಯವಾಗಿ ಇರುವಂಥದ್ದು, ಯಾವುದು ಸರಿ ಯಾವುದು ತಪ್ಪು ಈ ಲೆಕ್ಕಾಚಾರದಲ್ಲೇ ಈ ದಿನ ಸಮಯ ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಆತುರದಲ್ಲಿ ಮಾತಾಡುವಂಥದ್ದು ಕೂಡ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತೆ. ಮನೆಯಲ್ಲಿ ಏನೋ ಒಂದು ಜಗಳ, ಏನೋ ಒಂದು ಮಾತುಕತೆ, ಇದರಿಂದ ಮನಸ್ಸಿಗೆ ಬೇಸರ ಆಗುವಂಥದ್ದು. ಇನ್ನು ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಪರಿಸ್ಥಿತಿ, ಇದರಿಂದ ಮೂದಲಿಕೆಯ ಮಾತುಗಳು ಬರ್ಬೋದು, ಒತ್ತಡಗಳು ಬರುವಂಥದ್ದು ಇದೆ. ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಬಿಡುವಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಜೊತೆಗೆ ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಇದು ದುಸ್ಥಾನ, ಹಾಗಾಗಿನೇ ಮಿಶ್ರ ಫಲಗಳು. ಇದರ ಜೊತೆಗೆ ನಿಮ್ಮ ಪ್ರಯಾಣ ಕೂಡ ಈ ದಿನ ನಿಮಗೆ ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ. ವಾಹನದ ಮೇಲಿನ ವೆಚ್ಚ ಜಾಸ್ತಿ ಆಗುವಂಥದ್ದು ಇದೆ. ಇನ್ನು ಪ್ರಯಾಣದಿಂದ ನಿಮಗೆ ಅನುಕೂಲ ಇಲ್ಲ. ಹಾಗೆ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಕೂಡ ಆಗಲ್ಲ. ಈ ದಿನ ಮಿಶ್ರ ಫಲಗಳಿರುತ್ತೆ. ಕೆಲಸಗಳು ಅರ್ಧಂಬರ್ಧಾಗಿ ಮಧ್ಯದಲ್ಲೇ ನಿಲ್ಲುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿನೇ ಮಾಡುವಂತಹ ಪ್ರಯತ್ನಗಳು ಅಷ್ಟೊಂದು ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಯೋಜನೆಗಳು ಕೂಡ ಫಲಿಸಲ್ಲ. ನೀವು ಅಂದುಕೊಳ್ಳುವಂಥದ್ದೇ ಒಂದು, ಅದು ಆಗೋದೇ ಇನ್ನೊಂದು. ಹಾಗಾಗಿನೇ ಈ ದಿನ ಒಂದಕ್ಕೊಂದು ಸಂಬಂಧ ಇಲ್ಲದಂತಹ ಪರಿಸ್ಥಿತಿ ಇರಬಹುದು. ಇದು ನಿಮಗೆ ಕೆಲವು ವಿಚಾರಗಳಲ್ಲಿ ಮುನ್ನೆಚ್ಚರಿಕೆಯನ್ನು ಕೊಡುವಂಥದ್ದು ಇದೆ. ಹಾಗೆ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಮೊದಲು ತಿಳ್ಕೊಂಡು ನಂತರ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ತುಂಬ ಸೂಕ್ತ. ಇನ್ನು ಅತಿಯಾಗಿ ಯಾರನ್ನ ನಂಬಬೇಡಿ. ಅಪರಿಚಿತರ ಜೊತೆಯಲ್ಲಿ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಹಾಗೆ ಈ ದಿನ ಸ್ವಲ್ಪ ಆಧ್ಯಾತ್ಮಿಕ ವಿಚಾರಗಳತ್ತ ಗಮನ ಹರಿಸಿ ಭಗವಂತನ ಸೇವೆ ಮಾಡಿ, ಮಹಾಗಣಪತಿಯನ್ನ ಆರಾಧನೆ ಮಾಡಿಕೊಳ್ಳಿ. ಹಾಗೆ ಗಣಪತಿಯ ದರ್ಶನದ ಜೊತೆಗೆ ಈ ದಿನ ಸ್ವಲ್ಪ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.